ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿಂದು ಮಂಡಿಸಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರು ನಮ್ಮೆಲ್ಲರದು ಕೂಡ. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ ಡಿಕೆಶಿ, ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ ಡಿಸಿಎಂ. ವಿಧಾನಸಭೆಯಲ್ಲಿಂದು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಉದ್ದೇಶಗಳನ್ನ ಬಿಚ್ಚಿಟ್ರು. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈ ನಮ್ಮ ಮಾದೇವಪುರ ಎಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗ್ಲಿ, ಚಿಕ್ಕಪೇಟೆಲಾಗ್ಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ಮೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇನ್ನು ಗ್ರೇಟರ್ ಬೆಂಗಳೂರು ಚಿತ್ರಣ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡೀ ಬೆಂಗಳೂರಿಗೆ ಒಂದು ಗ್ರೇಟರ್ ಬೆಂಗಳೂರು ಆಫೀಸ್ ಇರುತ್ತೆ. ಗ್ರೇಟರ್ ಬೆಂಗಳೂರಿಗೆ ಒಬ್ಬ ಮುಖ್ಯ ಆಯುಕ್ತರ ನೇಮಕ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಅಡಿ 3 ಮಹಾನಗರ ಪಾಲಿಕೆ ಬರುತ್ತವೆ. 3 ಪಾಲಿಕೆಗಳಿಗೆ ಬೆಂಗಳೂರಿನ ಎಲ್ಲ ವಾರ್ಡ್ಗಳು ಡಿವೈಡ್ ಮಾಡಲಾಗುತ್ತೆ. ಯಾವುದೇ ಕಾಮಗಾರಿಗೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಬೇಕು. ತೆರಿಗೆ ಸೇರಿದಂತೆ ಎಲ್ಲವೂ ಗ್ರೇಟರ್ ಬೆಂಗಳೂರು ನೋಡಿಕೊಳ್ಳುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ಅನ್ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ ಐಟಿ ಬಿಟಿ ಇದೆ. ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ. ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿಂದು ಮಂಡಿಸಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರು ನಮ್ಮೆಲ್ಲರದು ಕೂಡ. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ ಡಿಕೆಶಿ, ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ ಡಿಸಿಎಂ. ವಿಧಾನಸಭೆಯಲ್ಲಿಂದು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಉದ್ದೇಶಗಳನ್ನ ಬಿಚ್ಚಿಟ್ರು. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈ ನಮ್ಮ ಮಾದೇವಪುರ ಎಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗ್ಲಿ, ಚಿಕ್ಕಪೇಟೆಲಾಗ್ಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ಮೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ.
ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇನ್ನು ಗ್ರೇಟರ್ ಬೆಂಗಳೂರು ಚಿತ್ರಣ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡೀ ಬೆಂಗಳೂರಿಗೆ ಒಂದು ಗ್ರೇಟರ್ ಬೆಂಗಳೂರು ಆಫೀಸ್ ಇರುತ್ತೆ. ಗ್ರೇಟರ್ ಬೆಂಗಳೂರಿಗೆ ಒಬ್ಬ ಮುಖ್ಯ ಆಯುಕ್ತರ ನೇಮಕ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಅಡಿ 3 ಮಹಾನಗರ ಪಾಲಿಕೆ ಬರುತ್ತವೆ. 3 ಪಾಲಿಕೆಗಳಿಗೆ ಬೆಂಗಳೂರಿನ ಎಲ್ಲ ವಾರ್ಡ್ಗಳು ಡಿವೈಡ್ ಮಾಡಲಾಗುತ್ತೆ. ಯಾವುದೇ ಕಾಮಗಾರಿಗೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಬೇಕು. ತೆರಿಗೆ ಸೇರಿದಂತೆ ಎಲ್ಲವೂ ಗ್ರೇಟರ್ ಬೆಂಗಳೂರು ನೋಡಿಕೊಳ್ಳುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ಅನ್ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ ಐಟಿ ಬಿಟಿ ಇದೆ, ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ, ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿಂದು ಮಂಡಿಸಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರು ನಮ್ಮೆಲ್ಲರದು ಕೂಡ. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ ಡಿಕೆಶಿ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ ಡಿಸಿಎಂ. ವಿಧಾನಸಭೆಯಲ್ಲಿಂದು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಉದ್ದೇಶಗಳನ್ನ ಬಿಚ್ಚಿಟ್ರು. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈ ನಮ್ಮ ಮಹದೇವಪುರ ಅಲ್ಲೆಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗ್ಲಿ, ಚಿಕ್ಕಪೇಟೆಲಾಗ್ಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ಮೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿವನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇನ್ನು ಗ್ರೇಟರ್ ಬೆಂಗಳೂರು ಚಿತ್ರಣ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡೀ ಬೆಂಗಳೂರಿಗೆ ಒಂದು ಗ್ರೇಟರ್ ಬೆಂಗಳೂರು ಆಫೀಸ್ ಇರುತ್ತೆ. ಗ್ರೇಟರ್ ಬೆಂಗಳೂರಿಗೆ ಒಬ್ಬ ಮುಖ್ಯ ಆಯುಕ್ತರ ನೇಮಕ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಅಡಿ 3 ಮಹಾನಗರ ಪಾಲಿಕೆ ಬರುತ್ತವೆ. 3 ಪಾಲಿಕೆಗಳಿಗೆ ಬೆಂಗಳೂರಿನ ಎಲ್ಲ ವಾರ್ಡ್ಗಳು ಡಿವೈಡ್ ಮಾಡಲಾಗುತ್ತೆ. ಯಾವುದೇ ಕಾಮಗಾರಿಗೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಬೇಕು. ತೆರಿಗೆ ಸೇರಿದಂತೆ ಎಲ್ಲವೂ ಗ್ರೇಟರ್ ಬೆಂಗಳೂರು ನೋಡಿಕೊಳ್ಳುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ಅನ್ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ ಐಟಿ ಬಿಟಿ ಇದೆ, ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ, ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿಂದು ಮಂಡಿಸಿದರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅದರ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ.
ಬೆಂಗಳೂರು ನಮ್ದೆಲ್ಲರದು ಕೂಡ. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ ಡಿಕೆಶಿ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ ಡಿಸಿಎಂ. ವಿಧಾನಸಭೆಯಲ್ಲಿಂದು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ರು. ರಾಜ್ಯ ಸರ್ಕಾರದ ಉದ್ದೇಶಗಳನ್ನ ಬಿಚ್ಚಿಟ್ರು. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದ್ರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈಗ ನಮ್ಮ ಮಾದೇವಪುರ ಅಲ್ಲೆಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗ್ಲಿ, ಚಿಕ್ಕಪೇಟೆಲಾಗ್ಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು. ಬ್ಯಾಂಗ್ಳೂರ್ ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇನ್ನು ಗ್ರೇಟರ್ ಬೆಂಗಳೂರು ಚಿತ್ರಣ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಇಡೀ ಬೆಂಗಳೂರಿಗೆ ಒಂದು ಗ್ರೇಟರ್ ಬೆಂಗಳೂರು ಆಫೀಸ್ ಇರುತ್ತೆ. ಗ್ರೇಟರ್ ಬೆಂಗಳೂರಿಗೆ ಒಬ್ಬ ಮುಖ್ಯ ಆಯುಕ್ತರ ನೇಮಕ ಮಾಡಲಾಗುತ್ತೆ. ಗ್ರೇಟರ್ ಬೆಂಗಳೂರು ಅಡಿ 3 ಮಹಾನಗರ ಪಾಲಿಕೆ ಬರುತ್ತವೆ. 3 ಪಾಲಿಕೆಗಳಿಗೆ ಬೆಂಗಳೂರಿನ ಎಲ್ಲ ವಾರ್ಡ್ಗಳು ಡಿವೈಡ್ ಮಾಡಲಾಗುತ್ತೆ. ಯಾವುದೇ ಕಾಮಗಾರಿಗೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಬೇಕು. ತೆರಿಗೆ ಸೇರಿದಂತೆ ಎಲ್ಲವೂ ಗ್ರೇಟರ್ ಬೆಂಗಳೂರು ನೋಡಿಕೊಳ್ಳುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟ್ ಅಲ್ಲಿ? ಹೇಳಿ, ಈಸ್ಟ್ ಅಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ IT-BT ಇದೆ. ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ. ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.